ಇವತ್ತು ಕಾಂಗ್ರೆಸ್ ಸರ್ಕಾರ ಮಂಡನೆ ಮಾಡಿರ್ತಾರ ದ್ವೇಷ ರಾಜಕೀಯ ಭಾಷಣ ಇದು ಅಕ್ಷರಶಃ ತಪ್ಪಾಗಿದೆ. ಇದ್ರ ಪ್ರಯುಕ್ತ ನಾವು ಭಾರತೀಯ ಜನತಾ ಪಾರ್ಟಿಯವರು ಉಗ್ರ ಹೋರಾಟನ ಮಾಡ್ತಾ ಇದ್ದೀವಿ. ಇದು ಸಾಂಕೇತಿಕವಾಗಿ ಅಂತ ಈಗ ಮಾಡ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಹೋರಾಟಗಳನ್ನ ಮಾಡ್ತೀವಿ. ಅಂದರೆ ವಿಧಾನಸೌಧ ಮುತ್ತಿಗೆ ಹಾಕ್ಬೋದಾಗ್ವಿ. ಇದು ಈಗ ಇವತ್ತು ಅಂದರೆ ಸಾಂಕೇತಿಕವಾಗಿ ಮಾಡ್ತಾ ಇರೋದು. ಇನ್ನು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಇದ್ದೇ ಇರುತ್ತೆ. ಇದರ ಕಾಯ್ದೆ ಮಂಡನೆ ಮಾಡ್ತಾ ಇರೋದು ತುಂಬಾ ತಪ್ಪಾಗಿದೆ. ಈಗ ಗ್ಯಾರಂಟಿ ಬಗ್ಗೆ ಈಗ ಮೀಡಿಯಾದಲ್ಲೆಲ್ಲ ನೋಡಿರೋ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಥರ ಮಾತಾಡಿದ್ದಾರೆ, ಅವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ಆ ಲೆಕ್ಕನೇ ತಪ್ಪಾಗಿದೆ ಅವ್ರದ್ದು. ಹಾಗಾಗಿ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೇಗೆ ಇದು ಗ್ಯಾರಂಟಿನ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಅದ್ರ ಬಗ್ಗೆ ಅವರು ಒಂದು ಕ್ಷಮೆ ಅನ್ನೋದೇ ಕೇಳಲಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಆ ಕ್ಷಮೆ ಕೇಳಲಿಲ್ಲ, ಮತ್ತೆ ಹಾಕ್ತೀವಿ ಅಂತ ಹೇಳಿದಾರೆ ಅಷ್ಟೇನೆ, ಹಾಕೋಕ್ಕಾಗಲ್ಲ. ಸುಮ್ಮನೆ ಬೆಳಗಾವಿಗೆ ಹೋದ್ರು ಅಷ್ಟೇನೆ. ಅವರು ಊಟ ತಿಂಡಿ ಮಾಡಿಕೊಂಡು ಅದನ್ನೇ ಇದು ಕಾಯ್ದೆಗಳನ್ನ ಈ ಥರ ಜನ ವಿರೋಧಿ ಕಾಯ್ದೆಗಳನ್ನ ತರೋದಕ್ಕೋಸ್ಕರವ ಇವರು ಮಾಡ್ತಾ ಇರೋದು ಅಷ್ಟೇನೆ. ಇದರಿಂದ ಯಾವುದು ದ್ವೇಷ ಭಾಷಣ, ನಾವೇನಾದ್ರು ಕಾಂಗ್ರೆಸ್ ವಿರುದ್ಧ ಮಾತಾಡಿದ ತಕ್ಷಣ ಅದು ದ್ವೇಷ ಭಾಷಣ ಆಗೋದಿಲ್ಲ. ಅದಕ್ಕೋಸ್ಕರನ ಇವರು ಎಲ್ಲರನ್ನೂ ಟಾರ್ಗೆಟ್ ಮಾಡಿಕೊಂಡು, BJP ಅವ್ರನ್ನೇ ಟಾರ್ಗೆಟ್ ಮಾಡಿಕೊಂಡು, ಇವರು ನಮ್ಮ ಮೋದಿ ಸರ್ಕಾರನೇ ಟಾರ್ಗೆಟ್ ಮಾಡಿಕೊಂಡು ಇಂಥ ಕಾಯ್ದೆಗಳನ್ನ ಮಾಡ್ತಾ ಇದ್ದಾರೆ.